ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಇವತ್ತು ನಾನು ಕರ್ಜಿಕಾಯಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಗರ್ಗರಿಯಾಗಿ ಸ್ವಲ್ಪನೂ ಒಡಿದಲೆ ಯಾವ ಥರ ಎಣ್ಣೆ ಬಿಟ್ಟರೆ ಹೊಡ್ಕೊಳುತ್ತೆ, ಆ ಥರ ಒಡಿದಲೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಗರಿಗರಿಯಾಗಿ ಬರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು 1 kg ಚಿರೋಟಿ ರವೆ ತೊಗೋತಾಯಿದ್ದೀನಿ. 1 kg ಚಿರೋಟಿ ರವೆಗೆ 1 ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೋತೀನಿ. ಈಗ 1 ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಚಿರೋಟಿ ರವೆ ಪೂರ್ತಿ ಮೈದಾ ಹಿಟ್ಟಲ್ಲೇ ಮಾಡಿದ್ರೆ ಗರ್ಗರಿಯಾಗಿರಲ್ಲ. ನೀವು ಎಷ್ಟು ದಿನ ಇಟ್ಟರೂ ಗರ್ಗರಿಯಾಗಿರುತ್ತೆ. ಚಿರೋಟಿ ರವೆ ಯೂಸ್ ಮಾಡಿಕೊಂಡು ಮಾಡಿ. ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸುಮ್ಮನೆ ಟೇಸ್ಟಿಗೆ ಅಂತ. ಈಗ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊತ ಬನ್ನಿ. ನೋಡಿ ಯಾವ ಥರ ನೀಟಾಗಿ ಸ್ವಲ್ಪ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಈಗ ನೋಡಿ ನಾದಿದ್ದಾಯಿತು. ಈಗ ಒಂದು ಪ್ಲೇಟ್ ಮುಚ್ಚಿಡೋಣ. ಈಗ ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ಗೆ 1 ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ದೊಡ್ಡ ಅರವಣೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೋಡಿ ಇಂಥ ಸ್ವಲ್ಪ ಗ್ರೈಂಡ್ ಆಗಿಲ್ಲದಿರೋದೆಲ್ಲ ತೆಗೆದುಬಿಟ್ಟು ಫುಲ್ ನೈಸ್ಲಿ ಗ್ರೈಂಡ್ ಆಗಬೇಕು, ಆಗ ಚೆನ್ನಾಗಿ ಬರುತ್ತೆ ಫಿಲ್ಲಿಂಗು. ಹೀಗಾದರೆ 1 ಬೌಲಲ್ಲಿ ಕಡಲೆ ತೊಗೋತಾ ಇದ್ದೀನಿ. 3/4 ಬೌಲಷ್ಟು ಕಡಲೆ. ಇದನ್ನು ಸ್ವಲ್ಪ ನೈಸ್ಲಿ ಬೇಡ, ಸ್ವಲ್ಪ ತರ್ತರಿ ಇರಲಿ. ನೋಡಿ ಇದು ಇನ್ನೂ ಅನ್ನೊಂದು ಓಡಿಲ್ಲ, ಇನ್ನೊಂದು ಸತಿ ಜರ್ರನ್ಸೋಣ. ಈಗ ನೋಡಿ ಸ್ವಲ್ಪ ತರ್ತರಿ ಇದೆ, ಇಷ್ಟಿರಬೇಕು. ನೆಕ್ಸ್ಟು ಇದಕ್ಕೆ ನಾನು ಬಿಡಿ ಎಳ್ಳು ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದೇ ಬೌಲಲ್ಲಿ 1/4 ಬೌಲಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಫಿಲ್ಲಿಂಗ್ಸು ನೀಟಾಗಿ ಮಿಕ್ಸ್ ಆದರೆ ಎಲ್ಲ ಕಡೆನೂ ಎಲ್ಲ ಅದರದ್ದು ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಈಗ ಅದಕ್ಕೆ 1/4 ಬೌಲಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಫಿಲ್ಲಿಂಗ್ಸು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 3 ರಿಂದ 4 ಲವಂಗ, ಏಕೆಂದರೆ ಲವಂಗದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಇರುವೆನೂ ಹತ್ತಲ್ಲ. ಈಗ ಇದಕ್ಕೆ 1 ಸ್ಪೂನು ಅಷ್ಟು ಏಲಕ್ಕಿ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಗಸಗಸೆ ಹಾಕ್ಕೋತಾ ಇದ್ದೀನಿ ಟೇಸ್ಟಿಗೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು. ಇಷ್ಟೇ, ಇದು ಫಿಲ್ಲಿಂಗು ರೆಡಿ ಆಯಿತು. ಈಗ ನೋಡಿ ಹಿಟ್ಟನ್ನು ಸ್ವಲ್ಪ ನೆಂದಿದೆ, ಸಾಫ್ಟ್ ಆಗಿದೆ. ಈಗ ಇದನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನಾದ್ಕೊಂಡು ಚಿಕ್ಕ ಉಂಡೆಗಳ ಥರ ಮಾಡ್ಕೊಳ್ಳೋಣ. ಚಿಕ್ಕ ಉಂಡೆಗಳು ಮಾಡಿ ಈಗ ನಾವು ಚಿಕ್ಕದಾಗಿ ಪೂರಿ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಉಂಡೆಗಳು ಮಾಡಿದ ನಂತರ ಒಂದು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಫ್ಲ್ಯಾಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಆಗುತ್ತೆ. ಈಗ ಇದನ್ನು ಪೂರಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಳ್ಳೋಣ. ಚಿಕ್ಕದಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ ಈ ಥರನೇ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಯಾಕೆಂದರೆ
ನಾವು ಕರ್ಜಿಕಾಯಿ ಮಾಡಬೇಕಾದ್ರೆ ಹಾಗೇ ಮಾಡಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಹೊಡ್ಕೊಂಡು ಅದರಲ್ಲಿರೋ ಫಿಲ್ಲಿಂಗ್ಸ್ ಎಲ್ಲ ಎಣ್ಣೆಗೆ ಆಗಿಬಿಡುತ್ತೆ. ಅದಕ್ಕೆ ಇದೊಂಥರ ಪೇಸ್ಟ್ ಥರ ಮಾಡಿಕೊಂಡ್ರೆ ಗಮ್ ಥರ ಫಿಕ್ಸಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಈಗಿದು ಕರ್ಜಿಕಾಯಿ ಮಾಡೋ ಉರುಳು. ಇದರಲ್ಲಿ ನಾವು ಅರ್ದಿಟ್ಕೊಂಡಿರೋ ಅಂತಹ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈಗ ಇದಕ್ಕೆ ಫಿಲ್ಲಿಂಗ್ಸ್ನ ರೆಡಿ ಹಾಕ್ಕೊಳ್ಳಿ. ಈಗ ಅದ್ರ ಮೇಲೆ ಇದನ್ನು ಸ್ವಲ್ಪ ನೀರು ತಗೊಂಡು ಆ ಸೈಡ್ ಈ ಸೈಡು ಹಾಕ್ಕೊಂಡು ಈಗ ಪ್ರೆಸ್ ಮಾಡಿದ್ರೆ ಸ್ವಲ್ಪನೂ ಎಲ್ಲೂ ಬಿಡಲ್ಲ, ನೀಟಾಗಿ ಅಂಟ್ಕೊಳ್ಳುತ್ತೆ. ಇಲ್ಲ ಅಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡು ಅದರಲ್ಲಿರೋಂತಹ ಫಿಲ್ಲಿಂಗ್ಸ್ ಎಲ್ಲ ಎಣ್ಣೆ ಎಲ್ಲ ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ನೋಡಿ, ಈ ಥರ ಎಲ್ಲ ಉಳಿದಂಥ ಹಿಟ್ಟನ್ನು ತಕ್ಕೊಂಡು ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಎಷ್ಟು ನೀಟಾಗಿ ಬಂತು ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಒಂದು ಸ್ವಲ್ಪನೂ ಬಿಟ್ಕೊಳ್ಳಲ್ಲ. ಈಗ ಉಳಿದಂಥ ಹಿಟ್ಟನ್ನು ಹಾಗೇ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ಳೋಕ್ಕೆ ಫಸ್ಟು ಪ್ಲೇಟಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಅದ್ರ ಮೇಲೆ ಇಟ್ಕೊಳ್ಳಿ. ಯಾಕೆಂದರೆ ಪ್ಲೇಟಿಗೆ ಅದು ಅಂಟ್ಕೊಬಿಡುತ್ತೆ. ಆಗ ನಾವು ಎಲ್ಲ ಫಿಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫುಲ್ ಅಂಟ್ಕೊಬಿಡುತ್ತೆ ಪ್ಲೇಟಿಗೆ. ಈಗ ನೋಡಿ, ಇನ್ನೊಂದನ್ನು ತೊಗೊಂಡು ಮತ್ತೆ ಅದೇ ಥರನೇ ಫಿಲ್ಲಿಂಗ್ಸ್ ಮಾಡಬೇಕು. 1-1.5 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಫಿಲ್ಲಿಂಗ್ಗೆ. ಅದಕ್ಕೆ ನೀರಜ್ಜಿ ಈ ಥರ ಮಾಡಿ ಉಳಿದಂತಹ ಹಿಟ್ಟನ್ನು ರಿಮೂವ್ ಮಾಡ್ಕೊಳ್ಳಿ. ಹಾಗೆ ಉಳಿದಂತಹ ಎಲ್ಲ ಹಿಟ್ಟನ್ನು ಈ ಥರ ಒತ್ಕೊಂಡು ಇಟ್ಕೊಳ್ಳೋಣ. ಫಸ್ಟೇ ನಾವು ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಇದನ್ನು ಬೇಗ ಮಾಡ್ಕೋಬೋದು. ಎಲ್ಲ ತುಂಬ ಗರಿಗರಿಯಾಗೂ ಬರುತ್ತೆ. ನಾವು ಎಷ್ಟು ದಿನ ಇಟ್ಟು ಅಷ್ಟು ದಿನವೂ ಗರಿಗರಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಎಣ್ಣೆ ಬಿಡೋಣ. ಈಗ ಇದರೊಳಗಡೆ ಒಂದೊಂದನ್ನೇ ಕರ್ಜಿಕಾಯಿನ ಹಾಕ್ಕೊಳ್ಳೋಣ. 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡು ಮಗ್ಚ್ ಹಾಕ್ಕೊಳ್ಳೋಣ. ನೋಡಿ, ಎಲ್ಲೂ ಓಪನ್ ಆಗಿಲ್ಲ, ನೀಟಾಗಿ ಚೆನ್ನಾಗಿ ಬರ್ತಾಯಿದೆ. ನಾವು ಆ ಥರ ಮೈದಾ ಹಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಗಮ್ ಥರ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ಲೈಟ್ ಬ್ರೌನ್ ಕಲರ್, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಇಡೋದಾದರೆ ತುಂಬ ಚೆನ್ನಾಗಿರುತ್ತೆ. ಈಗ ಆಗಿದೆ, ತಿಕ್ಕೋತಾ ಇದ್ದೀನಿ. ಫಿಲ್ಲಿಂಗ್ಸ್ ಏನಾದರೂ ಓಪನ್ ಆಗಿಬಿಟ್ರೆ ಫುಲ್ ಎಣ್ಣೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಆಗ ನೆಕ್ಸ್ಟ್ ಬೇಯಿಸೋ ಅಷ್ಟರಲ್ಲಿ ಹೀಗೆಲ್ಲ ಇದನ್ನು ತಿಕ್ಕೊಂಡು ಮತ್ತು ಇನ್ನೊಂದು ಸರ್ತಿ ಬಿಟ್ಟಿದ್ದೀನಿ. ಆಗಿದೆ, ತಿಕ್ಕೋತಾ ಇದ್ದೀನಿ ನೋಡಿ. ಇನ್ನೊಂದು ಸರ್ತಿ ಬಿಟ್ಟು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗೂ ಬರುತ್ತೆ. ಮತ್ತು ನಾವು ಈಗ ಹಬ್ಬಗಳ ಸೀಸನ್ ಆದ್ದರಿಂದ ಹಬ್ಬಗಳಿಗೂ ಮಾಡ್ಕೋಬೋದು, ಬೇಗನೂ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ತೋರಿಸ್ತಿದ್ದೀನಿ ಯಾವ ಥರ ಬಂದಿದೆ ಅಂತ. ತುಂಬ ರುಚಿಯಾದ ಕರ್ಜಿಕಾಯಿ ರೆಡಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಗರಿಗರಿಯಾಗೂ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮರ್ಯಾದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರೋಂತಹ ವಿಡಿಯೋ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ ಯು.